ಮೈ ಗಾಡ್, ಹೊಸ ಪ್ರೋಮೋ ಬಿಟ್ಟಿದ್ರೆ ಬಿಗ್ ಬಾಸ್ ಕಡೆಯಿಂದ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಮಗ ಕಲರ್ಸ್ ಕನ್ನಡ ಪೇಜಲ್ಲಿ ನೋಡಿಲ್ಲ ನಾನು, ನೋಡ್ಕೊಂಡ್ ಬನ್ನಿ. ಹೊಸ ಪ್ರೋಮೋದಲ್ಲಿ ಏನಿದೆ ಎಲ್ಲ ನೀವೇ ದೊಡ್ಡ ಲಕ್ಪತಿಗಳು, ನೀವೇ ದೊಡ್ಡ ಮೇಧಾವಿಗಳು, ನೀವೇ ದೊಡ್ಡ ಬುದ್ಧಿವಂತರು, ಅತಿ ಬುದ್ಧಿವಂತರು ಅಂತ ಅನ್ಕೊಳಕ್ ಹೋಗ್ಬಿಡಿ. ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅಂತ ಈ ಸಲ ಇಡ್ತೀವಿ ನೋಡಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅನ್ನೋ ಥರ ಬಿಟ್ಟಿರೋ ಅಂಥ ಪ್ರೋಮೋ ಇದು. ಸ್ಟಾರ್ಟ್ ಮಾಡೋದೆ ನಮ್ಮ ಸುದೀಪ್ ಅಣ್ಣ ಬಂದ್ಬಿಟ್ಟು ಎಲ್ಲ ಕೇಳ್ತಾ ಇದ್ರಲ್ಲಪ್ಪ ಕ್ವಶನು, ಈ ಸಲ ನೀವಿರ್ತೀರ ಅಂತ. ನಾನಂತೂ ಇದ್ದೀನಿ ಬಿಗ್ ಬಾಸಲ್ಲಿ, ನಾನು ಬಂದಿದ್ದೀನಿ ವಾಪಸ್ಸು. ಈ ಸಲ ಹೆಂಗಿದೆ ಅಂತ ಅಂದರೆ ಕತೆ ಒಂಥರ ಸ್ಟೋರಿಯಿಂದ ಸ್ಟಾರ್ಟ್ ಮಾಡಿದರೆ, ಇದು ಫಾರ್ ದ ಫಸ್ಟ್ ಟೈಮು ಸ್ಟೋರಿಯಿಂದ ಸ್ಟಾರ್ಟ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಪ್ರೋಮೋನ ಈ ಥರ ಬಿಡ್ತಾ ಇರಲಿಲ್ಲ, ಕತೆ ಹೇಳೋ ಮುಖಾಂತರ ಪ್ರೋಮೋನ ಫಸ್ಟ್ ಟೈಮ್ ಬಿಟ್ಟಿದ್ರ ಅನ್ನೋ ಥರ ಕಾಣಿಸ್ತೈತೆ. ನಾನು ಹಿಂದೆ ನೋಡಿರಲಿಲ್ಲ ಈ ಥರ ಕತೆ ಹೇಳ್ಕೊಂಡು ಪ್ರೋಮೋನ ಸ್ಟಾರ್ಟ್ ಮಾಡೋದು. ಅದೇ ಈ ಕಾಗೆ ಮತ್ತು ನರಿ ಕತೆ. ಕಾಗೆ ನರಿ ಕತೆ ಎಲ್ಲರಿಗೂ ಗೊತ್ತಿರೋದೇ, ಮಕ್ಕರ್ ಮಾಡೋದು, ನರಿ ಒಡೆ ಕಿತ್ಕೊಂಡು ತಿನ್ನೋದು. ಸೊ ಇಲ್ಲೇನಂತಂದರೆ ಅಜ್ಜಿಯಿಂದ ಒಡೆ ಕದ್ಕೊಂಡು ಹೋದಂಥ ಕಾಗೆ ಬಂದ್ಬಿಟ್ಟು ಕುತ್ಕೊಂಡು ಮರದ ಮೇಲೆ ಕಾ ಅಂತ ಇರ್ತೈತೆ. ಇದು ಬಂದ್ಬಿಟ್ಟು ನೀನು ಕೋಗಿಲೆ ಥರ ಆಡ್ತೀಯಾ, ಕಾ ಅನ್ನುವಂತ ಅನ್ನತ್ತೆ ನರಿ. ಸೊ ಅದು ಕಾ ಅಂದಾಗ ಕಿತ್ಕೊಂಡು ಕೆಳಗಡೆ ಬೀಳೋದು ನಾರ್ಮಲ್, ಅದು. ಆಮೇಲೆ ನರಿ ಬಾಯಿ ಅಗಲ್ಸ್ಕೊಂಡು ತಿನ್ನೋದು ನಾರ್ಮದು, ಎಲ್ಲರಿಗೂ ಗೊತ್ತಿರೋದು. ಅಂದರೆ ಬಿಗ್ ಬಾಸ್ ಬಗ್ಗೆ ನಮಗೆಲ್ಲ ಗೊತ್ತು. ಹನ್ನೊಂದು ಸೀಸನ್ ನೋಡಿದ್ದೀವಿ, ಎಲ್ಲ ಗೊತ್ತು ನಮಗೆ. ಈ ಸೀಸನು ಹಂಗೆ ಇರುತ್ತೆ ಅಂತ ಅಂದ್ಕೊಂಡಿರೋ ಅಂಥವ್ರಿಗೆ ಈ ಸೀಸನು ಹಂಗಿರೋದಿಲ್ಲ ಅಂತ ಕಾಗೆ ಏನು ಮಾಡುತ್ತೆ ಅಂತಂದರೆ, ಕಾಗೆ ಕಾಕ ಅನ್ನುತ್ತೆ. ಬಟ್ ಈ ಸಲ ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು ಕೆಳಗಡೆ ಒಡೆನ ಮಡಿಕೊಂಡು ಬಾಯಿ ಬಿಡ್ದಂಗೆ, ನರಿ ಬಾಯಿಗೆ ಒಡೆನ ಸಿಗಾಕಿಸ್ದಂಗೆ, ಅಂದರೆ ಜನರಿಗೆ ಈಸಿಯಾಗೆ ಗೊತ್ತಾಗ್ದಂಗೆ ಮಾಡ್ದಂಗೆ ಈ ಸಲ ಹೆಂಗೆ ಬೇಕೋ ಹಂಗಂಗೆ ಇರ್ತದೆ ಅಂತ ಈ ಸೀಸನು ಅರ್ಥ ಮಾಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಅನ್ನೋ ಥರ ನೀವು ಅಂದ್ಕೊಂಡ್ರೂ ಇರಲ್ಲ ಈ ಸೀಸನ್ನು. ಡಿಫ್ರೆಂಟಾಗಿರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ ಈ ಸೀಸನ್ನು ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅಷ್ಟೇ. ಲಾಸ್ಟ್ ಟೈಮು ಕೂಡ ನೀವು ಅಂದ್ಕೊಂಡಂಗಿರಲ್ಲ, ಡಿಫ್ರೆಂಟಾಗಿರುತ್ತೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಕೊಡ್ತೀವಿ ಅನ್ನೋ ಥರ ಸ್ಟಾರ್ಟ್ ಮಾಡಿದ್ರು. ಹೌದು, ಡಿಫ್ರೆಂಟಾಗಿತ್ತು. ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಎಲ್ಲ ತಗೊಂಬಂದಿದ್ರು, ಡಿಫ್ರೆಂಟಾಗೇ ಇತ್ತು. ಬಟ್ ಅದೇನೋ ಯಾರಿಗೂ ಕೂಡ ಇಷ್ಟ ಆಗಲಿಲ್ಲ. ಸೀಸನ್ ಕಿಕ್ ಸ್ಟಾರ್ಟು ಸಾಕಾದಾಗೇನು ತೊಗೊಂಡಿಲ್ಲ, ಡಬ್ಬಾ ಥರ ಇತ್ತು ಅಂತ ಕಾನ್ಸೆಪ್ಟು ಅವ್ರಿಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಕಾಂಟ್ರವರ್ಷಿಯಲ್ ಕಾನ್ಸೆಪ್ಟ್ ಆಗೋಗ್ಬಿಟ್ಟಿತ್ತು. ಈ ಟೈಮ್ ಏನು ಡಿಫ್ರೆಂಟಾಗಿ ಮಾಡೋದಕ್ಕೆ ಹೊರಟಿದ್ದಾರೆ? ಒಟ್ಟಿನಲ್ಲಿ ಸೀಸನ್ನೇ ಡಿಫ್ರೆಂಟ್ ಆಗಿರುತ್ತಾ ಅಥವಾ ಸ್ಟಾರ್ಟಿಂಗ್ ಡಿಫ್ರೆಂಟ್ ಆಗಿರುತ್ತಾ? ಲಾಸ್ಟ್ ಸೀಸನು ಆ್ಯಕ್ಚುಲಿ ಡಿಫ್ರೆಂಟಾಗಿರೋ ಮಾಡಿದರು. ಕಂಟೆಸ್ಟೆಂಟ್ಗಳ ಹೆಸರು ಮುಂಚೆನೇ ಅನೌನ್ಸ್ ಮಾಡೋದು, ಸ್ವಲ್ಪ ಜನದ ಒಂದು 5 ಜನದ ಹೆಸರನ್ನ ಆ ಥರ ಎಲ್ಲ ಮಾಡಿದರು. ಬಟ್ ಈ ಟೈಮು ಆ ಥರ ಕಂಟೆಸ್ಟೆಂಟ್ಗಳ ಹೆಸರನ್ನ ಮುಂಚೆನೇ ಅನೌನ್ಸ್ ಮಾಡಲ್ಲ, ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬಿಡ್ತು ಅಂತಂದರೆ ಇನ್ನೇನು ಮಾಡ್ತಾರೆ? ಸೊ ಎಲ್ಲ ಕ್ಯೂರಿಯಾಸಿಟಿ ಇದೆ, ತುಂಬ ಇದೆ. ಹೊಸ ಮನೆ ಬೇರೆ, ನೋಡೋಣ ಹೆಂಗಿರುತ್ತೆ ಅಂತ. ಏನಿದು ಈ ಪಾರ್ಟಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋರಲ್ಲ, ಎಲ್ಲ ಸೀಸನು ಕ್ರಿಯೇಟ್ ಮಾಡಲೇಬೇಕು. ಇನ್ನೇನು ಬಿಗ್ ಬಾಸ್ ಕಿಕ್ ಸ್ಟಾರ್ಟ್ ತೊಗೊಬೇಕು ಅಂದರೆ ಕ್ಯೂರಿಯಾಸಿಟಿ ಜನರಲಿ ಕ್ರಿಯೇಟ್ ಮಾಡಲೇಬೇಕು. ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ಬೇಕು ನಮಗೆ. ಎಲ್ಲ ಪದೇ ಅದೇ ಸೀಸನ್ ಥರ ಆಯಿತು ಅಂತಂದರೆ, ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಡಿಫ್ರೆಂಟಾಗೇನೆ ಇತ್ತು. ಪುಣ್ಯಾತ್ಮರ, ನೀವು ಏನು ಓವರ್ ಡಿಫ್ರೆಂಟಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ, ನಾರ್ಮಲ್ಲಾಗೇನೆ ಮಾಡಿರಿ, ಪರವಾಗಿಲ್ಲ ನಾವು ನೋಡ್ತೀವಿ ಅಂತ ಹೇಳ್ತಾರೆ ಕರ್ನಾಟಕದ ಜನರು. ನೋಡೋಣ ಏನು ಡಿಫ್ರೆಂಟಾಗಿ ತೊಗೊಂಬರ್ತಾರೆ ಈ ಸೀಸನು ಬಿಗ್ ಬಾಸಲ್ಲಿ ಅಂತ. ನಿಮಗೆ ಅನಿಸೋ ಪ್ರಕಾರ ಏನೇನು ಚೇಂಜಸ್ಗಳನ್ನ ತೊಗೊಂಬರ್ಬೋದು, ಏನೇನು ಡಿಫ್ರೆನ್ಸ್ ಮಾಡ್ಬೋದು? ನಾವು ಅಂದ್ಕೊಂಡಂಗೆ ಇರಲ್ಲ ಅಂತ ಹೇಳಿದ್ರಲ್ಲ ಈ ಸೀಸನು. ಲಾಸ್ಟ್ ಸೀಸನ್ ಹೇಳಿದರು, ಬಟ್ ಈ ಸೀಸನ್ ಕತೆ ಹೇಳೋದ್ರ ಮೂಲಕ ಹೇಳಿದರೆ, ಈ ಕಾಗೆ ಮತ್ತು ನರಿ ಕತೆ ಹೇಳೋದ್ರ ಮೂಲಕ. ನೋಡೋಣ ಅದು ಹಿಂಗಿರುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.